ಗೆಳೆಯರೇ ಎಲ್ರಿಗೂ ಕೂಡ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ರೇಷ್ಮಾ ಕರಡಿ ಅಂತ. ಇಲ್ಲಿ ಇವರು ಕಲಬುರಗಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ಸುಸಂಸ್ಕೃತ ಒಳ್ಳೆಯ ಮನೆತನದ ಹೆಣ್ಣು ಮಗಳು. ಇವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ವಿತ್ ಇವರ ಇನ್ಫಾರ್ಮೇಷನ್ ಒಂದಿಗೆ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. ಹೆಸರು ರೇಷ್ಮಾ. ವಯಸ್ಸು ಬರೀ 25 ವರ್ಷ. ನಾನು ಡೀಟೇಲ್ಸ್ ಹೇಳ್ತೀನಿ, ಅವರ ಫೋಟೋನ ಗಮನಿಸಿ. ಶಿಕ್ಷಣದಲ್ಲಿ ITI ಎಲೆಕ್ಟ್ರಿಷಿಯನ್ ಆಗಿ ಮುಗಿಸಿ ಇವಾಗ ಜಾಬ್ ಸರ್ಚಿಂಗಲ್ಲಿ ಇದ್ದಾರೆ. ಬಟ್ ಜಾಬ್ ಸಿಕ್ಕಿಲ್ಲ, ಜಾಬ್ ಸರ್ಚಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಬರೀ 25 ವರ್ಷ ಅಲ್ವಾ, ಇನ್ನೂ 30 ವರ್ಷದೊಳಗೆ ಜಾಬ್ ತೆಗೆದುಕೊಳ್ತಾರೆ. ಊರು ಕಲಬುರಗಿ. ಅಪ್ಪನವರು ರೈತ, ಅಮ್ಮ ಗೃಹಿಣಿ. ಹವ್ಯಾಸ ಬಂದುಬಿಟ್ಟು ಟ್ರಾವೆಲಿಂಗ್ ವಿತ್ ಫ್ಯಾಮ್ಲಿಯೊಂದಿಗೆ. ಫ್ಯಾಮ್ಲಿಯಲ್ಲಿ ಇವರಿಗೆ ಸುತ್ತಾಡೋದಕ್ಕೆ ಒಂದು ಕಾರ್ ಇದೆ. ಅದರಲ್ಲಿ ಎಲ್ಲರೂ ಕೂಡ ಟೂರ್ಗೆ ಅಂತ ಹೋಗಿ ಬರ್ತಾರೆ. ಆರಾಮಾಗಿ ಹ್ಯಾಪಿನ ಲೈಫ್ನ ಲೀಡ್ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಮದುವೆ ಆಗಬೇಕು ಅಂತ ಒಂದು ಆಸೆ ಪಡ್ತಾ ಇದ್ದಾರೆ ಇವರ ತಂದೆ ತಾಯಿಯವರು. ವಯಸ್ಸಾಗ್ತಾ ಬಂದಿದೆ ಅಮ್ಮ, ನನಗೆ ನಿನ್ನ ಮದುವೆ ನೋಡಬೇಕು ಅಂತ. ಹಾಗಾಗಿ ಇವರಿಗೆ ಒಬ್ಬ ಒಳ್ಳೆಯ ಹುಡುಗಾಟ ಬೇಕಾಗಿದ್ದಾರೆ. ಹುಡುಗ ನೀವಾಗಬೇಕು ಅಂದರೆ ಈ ಒಂದು ರೇಷ್ಮಾ ಅವರಿಗೆ ಪ್ರಸ್ತುತ ಪಾಯಿಂಟ್ಸ್ಗಳು ಹೇಳಿರೋದು: ಹುಡುಗ ಸ್ಟಡಿ ಟೈಮ್ಗಲ್ಲಿ ರೆಸ್ಪೆಕ್ಟ್ ಕೊಡುವಂತಹ ಒಬ್ಬ ಹುಡುಗ ಆಗಿರಬೇಕು. ನಂದು 25 ವರ್ಷ ಆಗಿರೋದ್ರಿಂದ ನಾನು ಜಾಬ್ ಸರ್ಚಿಂಗಲ್ಲಿದ್ದೇನೆ. ಮುಂದೆ ನನಗೆ ಜಾಬ್ ಆಗುತ್ತೆ, ಹಾಗಾಗಿ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನೀವು ಇರಬೇಕು. ಆ ಹುಡುಗ ಆಗಿರಬೇಕು. ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ಆ್ಯಂಡ್ ಜಲಸಿ ಆಗದಂಥ ಮೆಚುರಿಟಿ ಮೈಂಡ್ ಇರ್ತಕ್ಕಂಥ ಹುಡುಗ ನೀವಾಗಿರಬೇಕು. ಜೊತೆಗೆ ಸಪೋರ್ಟಿವ್ ಮೋಟಿವೇಶನ್ ಇರಬೇಕು. ನನ್ನ ಕನಸುಗಳನ್ನು ಎಲ್ಲನೂ ಕೂಡ ನೀವೇ ಈಡೇರಿಸಬೇಕು. ಕನಸುಗಳಂತಂದರೆ ಇವರಿಗೆ ಜಾಬ್ ಮಾಡಬೇಕು ಅಂತ ಒಂದು ಕನಸಿದೆ. ಇವರ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಒಂದು ಕನಸಿದೆ. ಮೂರನೇದು, ಪ್ರಸ್ತುತ ಹುಡುಗ ಬಂದುಬಿಟ್ಟು ನನ್ನ ಕಾರ್ ಏನಿದೆ ಅದನ್ನು ನೀವೇ ಸ್ವತಃ ಓಡಿಸ್ಕೊಂಡು ಹೋಗಬೇಕು ಅನ್ನೋದೇ ಕನಸಿದೆ. ಇದು 3ನೇ ಪಾಯಿಂಟು. ಇದೇ ಕನಸಂದರೆ ದುಡ್ಡು ಕೊಡು, ಆಸ್ತಿ ಕೊಡು, 1 ಕೋಟಿ ಇರಬೇಕು ಇಲ್ಲ, ಕಾಮನ್ ಆಗಿ ಇವೇ ಥಿಂಕಿಂಗು. ಸೊ ಈ ಒಂದು ಹುಡುಗಿ ನಿಮಗೆ ಇಷ್ಟ ಆಗಿದ್ದು ನೀವು ಇವರನ್ನ ಪ್ರಸ್ತುತ ಮದುವೆ ಆಗಬೇಕು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದರೆ ನಿಮ್ಮ ಮಾಹಿತಿಗಳನ್ನು sri9591@gmail.com ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮಾಹಿತಿಗಳನ್ನು ಮೇಲ್ ಮಾಡಿದ್ರೆ ನಾವು ಅದನ್ನು ಇವರಿಗೆ ಕಳಿಸ್ತೇವೆ. ಪ್ರಸ್ತುತ ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ಅವರು ನಿಮಗೆ ಡೀಟೇಲಾಗಿ ಹೇಳ್ತಾರೆ ನೀವು ಇಷ್ಟ ಆಗಿದ್ರೋ ಇಲ್ವೋ, ನಿಮ್ಮಲ್ಲಿ ಏನಾದರೂ ಕೊರತೆ ಇದೆಯೋ. ಬಟ್ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬೇಕಾಗಿರ್ತಕ್ಕಂತಹ ಸಮಯದಲ್ಲಿ ಇವೆಲ್ಲನೂ ಕೂಡ ನನಗೆ ಇಷ್ಟ ಆಗಿದೆ, ನಾನು ಇದೇ ರೀತಿ ಹುಡುಗ ಇದ್ದೇನೆ ಅಂತ ಹೇಳಿಬಿಟ್ಟು ಕಳಿಸ್ಬೇಕು. ಹಾಗಿದ್ದರೆ ಮಾತ್ರ ಅವ್ರು ನಿಮಗೆ ಇಷ್ಟಪಡ್ತಾರೆ. ಇಲ್ಲಿ ಏನು ನೋಡ್ತಿದ್ದೀರಾ, ನಾನು ಅವಾಗಲೇ ಹೇಳಿದ್ನಲ್ವಾ ಇವರಿಗೆ ಹವ್ಯಾಸ ಅಂತ ಕೇಳಿದ್ನಲ್ವಾ, ಅಂದರೆ ಸುತ್ತಾಡೋದು ಅಂತಂದರೆ ತುಂಬ ಇಷ್ಟ. ಹಾಗಂತ ಒಬ್ಬರೇ ಓಡಾಡಲ್ಲ ಇವರು. ವಿತ್ ಫ್ಯಾಮ್ಲಿ ಒಂದಿಗೆ ಸುತ್ತಾಡ್ತಾರೆ, ಲಾಂಗ್ ಡ್ರೈವ್ ಹೋಗ್ತಾರೆ. ವಿತ್ ಎಲ್ಲ ಒಂದು ಮೆಂಬರ್ಸ್ ಹೋಗ್ಬಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಕಿಯಾ ಕಾರ್ ಇದು. ಜೊತೆಗೆ ಇನ್ನೊಂದು ಕಾರ್ ಇತ್ತು ಸೆಕೆಂಡ್ ಹ್ಯಾಂಡಲ್ಲಿ, ಮಹೀಂದ್ರ XUV 700 ಅಂತ. ಈ ಒಂದು ಕಿಯಾ ಕಾರಲ್ಲಿ ಒಟ್ಟು ಪವರ್ಫುಲ್ ಆಗಿರ್ತಕ್ಕಂಥ SUV ವಿತ್ ಅಡ್ವಾನ್ಸ್ಡ್ ಸೇಫ್ಟಿ ಆಗಿರ್ತಕ್ಕಂಥ ಕಾರು ಇವ್ರ ಹತ್ರ ಇದೆ. ಇದರ ಒಂದು ಟಾಪ್ ಮಾಡೆಲ್ ವಿತ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿ ಇದೆ ನೋಡಿ ಸ್ನೇಹಿತರೆ. ಸೊ ಬಿಲ್ಡ್ ಕ್ವಾಲಿಟಿ ವಿತ್ ಅಫೇರಬಲ್ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಲಕ್ಸುರಿಯಸ್ ಕ್ಯಾಬಿನ್ ಆ್ಯಂಡ್ ಇಂಪ್ರೆಸಿವ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್. ಮೇಕ್ ಇಟ್ ಈಸ್ ಕಂಪ್ಲೀಟ್ಲಿ ಪ್ಯಾಕೇಜ್ ಆಗಿರ್ತಕ್ಕಂಥ ಕಾರ್. ಅವರು ಏನಕ್ಕೆ ಇದನ್ನು ಇಷ್ಟಪಡ್ತಿದ್ದಾರೆ ಅಂದರೆ ಸುತ್ತಾಡೋದಕ್ಕೆ ಸ್ಮೂತ್ ಜರ್ನಿ ಆಗುತ್ತೆ. ಆ್ಯಂಡ್ ಎಲ್ಲಾದರೂ ಹೋಗಬೇಕು ಅಂದರೆ ಇದರಲ್ಲಿ ಕೂಡ ಅವರು ಹೋಗ್ತಾರೆ. ಸೊ ಇದನ್ನು ನಿಮಗೆ ಮದುವೆ ಆದರೆ ಅವರೇ ಕೊಡ್ತಾರೆ. ಯಾಕಂದರೆ ಮದುವೆಯಲ್ಲಿ ಪ್ರಸ್ತುತ ನಿಮಗೆ ವರದಕ್ಷಿಣೆ ಅಂತ ಕೊಡಬೇಕಲ್ವಾ. ವರದಕ್ಷಿಣೆ ಅಂತ ಕೊಡಬೇಕು ಅಂತಂದರೆ ಇವ್ರ ಹತ್ರ ಏನಿದೆ, ತಂದೆಯವರು ರೈತರು, ತಾಯಿಯವರು ಮನೇಲಿ ಗೃಹಿಣಿ. ಹಾಗಾಗಿ ಈ ಕಾರನ್ನೇ ನಿಮಗೆ ಕೊಟ್ಬಿಟ್ರೆ ಅವರನ್ನು ಮದುವೆ ಆಗ್ತಿರಲ್ವಾ, ಆಗಲೇಬೇಕು. ಹಾಗಿದ್ದರೆ ಮಾತ್ರ ಅವರು ನಿಮಗೆ ಇಷ್ಟಪಡ್ತಾರೆ. ಆ್ಯಂಡ್ ಒಳ್ಳೆಯ ಒಂದು ಫ್ಯೂಚರ್ ಆಗಿರ್ತಕ್ಕಂಥ ಸ್ಟ್ರಾಂಗ್ ಕ್ಯಾಬಿನ್ ಆ್ಯಂಡ್ ಇಂಪ್ರೆಸಿವ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್, ಒಳ್ಳೆಯ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ಯಾಕೇಜಲ್ಲಿ ಈ ಒಂದು ಕಾರು ಇದೆ ಸ್ನೇಹಿತರೆ. ನೋಡ್ತಿದ್ರೆ ಬಿಲ್ಡ್ ಕ್ವಾಲಿಟಿ ವಿತ್ ಕಲರ್ ಡಿಸೈನ್ ಎಲ್ಲನೂ ಕೂಡ ಅಷ್ಟೇ ಸಖತ್ತಾಗಿ ಇದೆ. ಮತ್ತು ಫೈನಲಿ ಹೇಳಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಏನೂ ಕೂಡ ಮಿಸ್ ಮಾಡಬೇಡಿ. ಚೆನ್ನಾಗಿರೋ ಫೋಟೋ ಹಾಕಿ ಕಳಿಸಿಕೊಡಿ ಸ್ನೇಹಿತರೆ. ಕಾರಿನ ಒಳಗಿನ ಒಂದು ಇಂಟೀರಿಯಲ್ಸ್ ತೋರಿಸ್ತಿದ್ದೀನಿ ನೋಡಿ. ಇಂಟೀರಿಯಲ್ಸ್ ಅಂತಂದರೆ ಈ ಒಂದು ಕಾರಿನ ಮಾಡರ್ನ್ ಡಿಸೈನ್ಸ್. ಇದು ಕಿಯಾ ಕಾರು, ಸೆಕೆಂಡ್ ಹ್ಯಾಂಡ್ ಕಾರ್ ಆಗಿರುತ್ತೆ. ಇದರ ರೋಡ್ ರೇಂಜ್ ಬಂದುಬಿಟ್ಟು ಸ್ನೇಹಿತರೆ ಅಪ್ ಟು ಒಂದು 15 lakhs ಈ ಒಂದು ಕಾರಿನ ಬೆಲೆ ಆಗಿದೆ. ಮತ್ತು ಇದು ಸ್ಪೀಡ್ ಲಿಮಿಟಲ್ಲಿ ನಾವು ಚೆಕ್ ಮಾಡಿದಾಗ 125 ಸ್ಪೀಡ್ ಲಿಮಿಟ್ ಇದೆ. ಡೀಸೆಲ್ ವೇರಿಯಂಟ್. ಇದರಲ್ಲಿ ಯಾವುದೇ ರೀತಿಯಲ್ಲೂ LPG ಈ ರೀತಿ ಗ್ಯಾಸ್ ಅಲೋ ಇಲ್ಲ ಸ್ನೇಹಿತರೆ. ಓನ್ಲಿ ಡೀಸೆಲ್ ಹಾಕಿದ್ರೆ ಮಾತ್ರ ಮೂವ್ ಆನ್ ಆಗುತ್ತೆ ಅಂತ ಹೇಳಿರೋದು. ಸೊ ಟಾಪ್ ಮಾಡೆಲ್ ಕಾರು ವಿತ್ ಈ ಒಂದು ಸ್ಟೇರಿಂಗ್ ಸಿಸ್ಟಮು, ಸೀಟಿನ ಒಂದು ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್, ಇಲ್ಲಿ ಟಿ ವಿಯ ಒಂದು ಸ್ಪೇಸು,
ಮತ್ತು ಇದರ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಹ್ಯಾಪಿ ಜರ್ನಿ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಇದೆಲ್ಲನೂ ಕೂಡ ನೀವು ಅನುಭವಿಸ್ಬೇಕು ಅಂತಂದರೆ ನಿಮ್ಮ ಮಾಹಿತಿಗಳೆಲ್ಲನೂ ಕೂಡ ಅವರಿಗೆ ಇಷ್ಟ ಆಗಬೇಕು. ಸೊ ಅವರಿಗೆ ನಿಮ್ಮ ಮಾಹಿತಿಗಳನ್ನು ಇಷ್ಟ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಸ್ಗಳೇನಿದೆ ಅದನ್ನು ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಅವ್ರಿಗೆ ನೀವು ಇಷ್ಟ ಆಗ್ತೀರಾ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.